ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೇಲಿ ಜೋಳದ ಹಪ್ಪಳ ಮಾಡ್ತಾಯಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾರೆ ನಮ್ಮ ಅಜ್ಜಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ. ನಾನು ಸಹ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎದ್ದಿದ್ದೀನಿ. ನೋಡಿ, ಒಲೆ ಹೊಚ್ಬಿಟ್ಟು ಅದ್ರ ಮೇಲೆ ಡಬರಿ ಇಟ್ಟು ಹೆಂಗೆ ಕೊತ್ತ ಕುದೀತಾ ಇದೆ ಹಿಟ್ಟು ಅಂತೇಳಿ. ನಮ್ಮ ಅಪ್ಪಾಜಿ ಅದನ್ನು ಕೂಡಿಸ್ತಾ ಇದ್ದಾರೆ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಕೂಡಿಸ್ಬೇಕು ಅದನ್ನು. ಹಾಗಾಗಿ ಸುಮ್ಮನೆ ಕೂಡಿಸ್ತಾನೆ ಇದ್ದಾರೆ. ನಮ್ಮ ಅಜ್ಜಿ ನಮ್ಮ ಅಮ್ಮನ ಕೈಲೆಲ್ಲ ಆಗಲ್ಲ. ಹಾಗಾಗಿ ನಮ್ಮ ಅಪ್ಪಾಜಿ ಎದ್ಬಿಟ್ಟು ಕೂಡಿಸ್ತಾ ಇದ್ದಾರೆ. ನೋಡಿ ಹೇಗೆ ಕೂಡಿಸ್ತಾ ಇದ್ದಾರೆ ಹಿಟ್ಟು ಅಂತೇಳಿ. ಆಯಿತು, ಒಂದು ಹದಕ್ಕೆ ಬಂದಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಹಿಟ್ಟು ಅಂತೇಳಿ. ತೊಗೊಂಡು ಬಂದು ನೋಡಿ ನಮ್ಮದು ಹಳೇ ಕಾಲದ ಕೊಣಿಗೆ ಹೇಗಿದೆ ಅಂತೇಳಿ. ರೊಟ್ಟಿ ಹಿಟ್ಟು ನಾದ ಕೊಣಿಗೆ ಅದು. ಇವಾಗ ಜೋಳದ ಹಪ್ಪಳದ ಹಿಟ್ಟನ್ನು ನಾದಕ್ಕೆ ಹಾಕ್ತಾಯಿದ್ದಾರೆ ನಮ್ಮ ಅಪ್ಪಾಜಿ. ಎಷ್ಟು ಸುಡ್ತಾ ಇದೆ, ಎಷ್ಟು ಹೊಗೆ ಬರ್ತಾ ಇದೆ ನೋಡಿ. ನಮ್ಮಮ್ಮ ಹೆಂಗೆ ನಾದ್ತಾ ಇದ್ದಾರೆ ನೋಡಿ ಅದನ್ನು, ಹಿಟ್ಟನ್ನು. ನೋಡ್ತಾ ಇದ್ದಾರೆ ಹೆಂಗಾಗಿದೆ ಹಿಟ್ಟು ಅಂತೇಳಿ. ಒಂದು ಚಿಟಿಕೆ ತಗೊಂಡು ನಾದ್ತಾ ಇದ್ದಾರೆ ನೋಡಿ. ಇವಾಗ ಅದನ್ನು ಒಂದೊಂದೇ ಉಂಡೆ ಥರ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾರೆ. ಇವಾಗ ಹಪ್ಪಳದ ಹಿಟ್ಟು ಕೂಡಿಸ್ತಲ್ಲ, ಅದೇ ಪಾತ್ರೆಯಲ್ಲೇ ಹಾಕಿಡ್ತಾರೆ ನೋಡಿ. ಆ ಥರ ಉಂಡೆ ಥರ ಮಾಡಿಬಿಟ್ಟು ಇಡ್ತಾರೆ. ಅದರಲ್ಲಿ ಒಂದೊಂದೇ ಈ ಥರ ಸುಮಾರು ಉಂಡೆಗಳಾಗ್ತವೆ ಗೈಸ್ ನೋಡಿ. ನೋಡಿ ಈ ಥರ ಉಂಡೆ ಮಾಡಿಬಿಟ್ಟು ಇಡ್ತಾರೆ ಡಬ್ರಿಲಿ. ಈ ಥರ ಸುಮಾರು ಉಂಡೆಗಳಾಗ್ತವೆ. ಮತ್ತೆ ನಾದ್ತಾ ಇದ್ದಾರೆ. ಇವಾಗ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾದಿಡ್ತಾರೆ ಉಳ್ಳಿ ಮಾಡೋದಕ್ಕೆ. ನೋಡಿ ಗೈಸ್, ರುಚಿಯಾಗಿ ಉಳ್ಳಿ ತಿನ್ನೋಕ್ಕಿದು. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರೋದು ಎಣ್ಣೆ ಜೊತೆಗೆ ಉಳ್ಳಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಇದನ್ನು ಮಿಸ್ ಮಾಡ್ಕೊತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ನೋಡಿ ಗೈಸ್, ಉಳ್ಳಿ ಯಾವ ಥರ ಕೊರೆದಿದ್ದಾರೆ. ಹಪ್ಪಳ ಉದ್ದಕ್ಕೆ ಈ ಥರ ದಾರ ಇಟ್ಕೊಂಡು ಉಳ್ಳಿ ಕೊರಿತಾ ಇರೋದು ನೋಡಿ. ಈ ಥರ ದಾರದಲ್ಲಿ ಉಳ್ಳಿ ಕೊರೆದು ಹಾಕ್ತಾರೆ ಹಪ್ಪಳ ಉದ್ದಕ್ಕೆ. ಇಲ್ಲ ಈ ಥರ ಹಪ್ಪಳ ಉತ್ತಾರೆ. ಅಲ್ಲಿ ಒಬ್ಬರು ಖಾರ ಹಾಕ್ಬಿಟ್ಟು ಹಿಟ್ಟನ್ನ ಹಾಕ್ತಾರೆ. ಒಬ್ಬರು ತೊಗೊಂಡೋದ್ರೆ ಈ ಥರ ಉಳ್ಳಿ ಕೊರಿತಾ ಇದ್ದಾರೆ. ಒಬ್ಬರು ಅದನ್ನು ತೊಗೊಂಡು ಉತ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ ಹಪ್ಪಳ ಉದ್ದಕ್ಕೆ. ನೋಡಿ ಫ್ರೆಂಡ್ಸ್, ಈ ಸೂರ್ಯಂಗೆ ಈ ಥರ ಒಣಗಾಕೋದು ಹರಡಿರೋದು ಹಪ್ಪಳನ. ಸಂಜೆ ಅಷ್ಟರೊಳಗೇ ರೆಡಿ ಇರುತ್ತೆ.